ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇಲ್ಲಿ ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ಮಿಶ್ರ ಬೆಳೆ ಮಾಡಿದ 20ನೇ ದಿನಕ್ಕೆ ಏನಾಯಿತು ಅಂತ ಹೇಳಿ. ಸೊ ಈ ಮಿಶ್ರ ಬೆಳೆ ಮಾಡಿದ 20ನೇ ದಿನ ಯಾವ್ಯಾವ ಗಿಡ ಯಾವ ಥರ ಬಂದಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಬನ್ನಿ ಬೆಳೆ ಹೇಗೆ ಬಂದಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಮೂಲಂಗಿ ಗಿಡ. ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂಲಂಗಿ ಗಿಡ ತೋರಿಸುವಾಗ ಅದು ಚಿಗುರಾಗಿತ್ತು. ಚಿಗುರು ಬಂದು ಹಾರ್ಟ್ ಶೇಪಲ್ಲಿತ್ತು. ಇವಾಗ ನೋಡಿ 20 ದಿನಕ್ಕೆ ಎಲೆ ನೋಡಿ ಎಷ್ಟು ಪೂರ್ತಿ ಬದಲಾಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಮೂಲಂಗಿದ್ದು ನೋಡಿ, ಎಲ್ಲೂ ಹಾರ್ಟ್ ಶೇಪ್ ಕಾಣಿಸ್ತಾ ಇಲ್ಲ. ಎಲ್ಲ 20 ದಿನಕ್ಕೆ ಬಂದಿರೋದು. ಇದು ಅವರೆಕಾಯಿ, ನೆಕ್ಸ್ಟ್ ತೋರಿಸ್ತಿರೋದು ಅವರೆಕಾಯಿ ಗಿಡ. ಅವರೆಕಾಯಿ ನೀವು ನೋಡ್ತಾ ಇರ್ಬೋದು. ಇದು 20 ದಿನಕ್ಕೆ ಬಂದಿರೋ ಅಂಥದ್ದು ಅವರೆಕಾಯಿ ಕೂಡ. ಎಲ್ಲ ಒಟ್ಟಿಗೆ ಮಿಶ್ರ ಬೆಳೆಯಲ್ಲಿ ಹಾಕಿರೋದಲ್ವಾ, ಆದ್ದರಿಂದ. ಇದೀಗ ನೆಕ್ಸ್ಟ್ ನಾನು ತೋರಿಸ್ತಿರೋದು ಇಲತ್ತಿ ಕಾಳು, ಅಂದರೆ ಬೀನ್ಸ್. ಇದರಲ್ಲಿ 3 ಟೈಪ್ ಹಾಕಿದ್ವಿ. ಆ 3 ಟೈಪ್ನ ನಾನು ನಿಮಗೆ ಅದು ಫಲ ಕೊಡುತ್ತಲ್ವ, ಆವಾಗ ನಾನು ನಿಮಗೆ ತೋರಿಸ್ತೀನಿ ಏನು ಡಿಫ್ರೆನ್ಸ್ ಇತ್ತು ಅಂತ ಹೇಳಿಬಿಟ್ಟು. ಇಲತ್ತಿ ಕಾಳು ಅಂತ ನಾವು ನಮ್ಮ ಕಡೆ ಹೇಳೋದು, ಗೊತ್ತಿರೋಂಗೆ ಬೀನ್ಸ್. ಇದು ನಾನು ಈಗ ತೋರಿಸ್ತಿರೋದು ಅಲಸಂಡೆ ಕಾಳು. ನಾವು ತಡ್ನಿ ಅಂತ ಹೇಳ್ತೀವಿ ಹಳ್ಳಿ ಕಡೆ, ಕೆಲವು ಕಡೆ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಬಟ್ ಇದು ಗೊತ್ತಿರೋ ಹಾಗೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಅಲಸಂಡೆ ಅಂತ ಹೇಳೋದು. ಇದು ಮನೆ ಹಿಂದೆ ಸ್ವಲ್ಪ ಜಾಗ ಇತ್ತು ಅಂತ ಅದರಲ್ಲೇ ಮಾಡಿರೋದು. ನೀವು ಕೂಡ ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೆ ಈ ಥರ ಬೆಳೆ ಮಾಡ್ಕೋಬೋದು. ಮನೆ ಬಳಕೆಗೆ ಅಂತ ಹೇಳಿ ಮಾಡ್ಕೋಬೋದು. ಕೆಲವೊಂದು ಕಡೆ ಎಲ್ಲ ಬೀಜಗಳು ಮಿಕ್ಸ್ ಆಗಿದೆ ನೋಡಿ, ಎಲ್ಲ ಒಟ್ಟೊಟ್ಟಿಗೆ ಬಂದಿದೆ. ತಡ್ನಿ ಕಾಳು ಮತ್ತು ಇಲತ್ತಿ ಕಾಳು ಒಟ್ಟೊಟ್ಟಿಗೆ ಬಂದಿದೆ ಕೆಲವೊಂದು ಕಡೆ. ಹಿಂದಿನ ವಿಡಿಯೋದಲ್ಲಿ ಎಲ್ಲ ಕಡೆ ಜೋಳ ಚಿಗುರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ವಿಡಿಯೋದಲ್ಲಿ ನೀವು ಗಮನಿಸಿರ್ಬೋದು, ಎಲ್ಲೂ ಜೋಳ ಕಾಣಿಸ್ತಾ ಇಲ್ಲ. ಇನ್ನೊಂದೇನು ಅಂದರೆ, ನಾನು ಹೇಳಿದ್ದೆ 10 ಬೀಜ ಹಾಕಿದ್ರೆ 10 ಬೀಜನೂ ಹುಟ್ಟುತ್ತೆ ಅಂತ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ. ಯಾಕಂದರೆ 10 ಬೀಜ ಹಾಕಿದ್ರೆ 4 ಹುಟ್ಬೋದು, ಇಲ್ಲ 6 ಹುಟ್ಬೋದು, ಮಿಕ್ಕಿದ ಬೀಜ ಹುಟ್ಟಲ್ಲ. ಸೊ ಕೆಲವೊಂದು ಕಡೆ ಎಲ್ಲ ಬೀಜಗಳು ಹುಟ್ಟಿಲ್ಲ ಅಲ್ವ, ಅಲ್ಲಿ ನಾವು ಬೇರೆ ಬೀಜ ಹಾಕಬಹುದು ಬೇಕು ಅಂತ ಹೇಳಿದ್ರೆ. ಸ್ವಲ್ಪ ಜಾಗದಲ್ಲಿ ಎಲ್ಲೂ ಹುಟ್ಕೊಂಡಿಲ್ಲ. ಇವಾಗ ನಾನು ಜೋಳ ತೋರಿಸ್ತಿದ್ದೀನಿ ನೋಡಿ. ಜೋಳ ಎಲ್ಲ ಕೋಳಿ ಕಡ್ಕೊಂಡು ಈ ಥರ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಈಗ ನಾವು ಖಾಲಿ ಇರೋ ಜಾಗದಲ್ಲಿ ಜೋಳ ಹಾಕಿದ್ರೂ ಕೂಡ ಇದು ಹಾಗೇ ಆಗುತ್ತೆ. ಹಾಗಾಗಿ ನಾವು ಜೋಳ ಮತ್ತೆ ಹಾಕೋದಿಲ್ಲ, ಬೇರೆ ಯಾವ್ದಾದ್ರು ಬೀಜ ಹಾಕ್ತೀವಿ ಇಲ್ಲಿಗೆ. ಸೊ ಇದಿಷ್ಟು ನಾನು ತೋರಿಸ್ತಾ ಇರೋದು ನಿಮಗೆ 20 ದಿನಕ್ಕೆ ಬಂದಿರೋ ಅಂಥ ಬೆಳೆ ಯಾವ ಥರ ಇತ್ತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.